ಪೋಷಕರು ಮತ್ತೆ ಮಕ್ಕಳ ಮಧ್ಯೆ ಕೆಲವೊಂದು ಟೈಮಲ್ಲಿ ಮಾತುಕತೆಯಲ್ಲಿ ಅಥವಾ ಅವರ ಸಂಬಂಧದಲ್ಲೆಲ್ಲ ಒಂದ್ ಕಡೆ ಅಂತರ ಅನ್ನೋದು ವೃದ್ಧಿ ಆಗುತ್ತೆ. ಯೂಶಲಿ ಅಡೋಲೆಸೆಂಟ್ ಪೀರಿಯಡ್ ಅಲ್ಲಿ ತಂದೆ ಮತ್ತೆ ಮಗನ ಮಧ್ಯದಲ್ಲಿ ಮುಖ್ಯವಾಗಿ ಅವ್ರ ಮಾತುಕತೆ ಆಡೋದನ್ನೇ ಕಡಿಮೆ ಮಾಡಿಬಿಡ್ತಾರೆ. ಮಾತಾಡೋದಕ್ಕೆ ಕೆಲವೊಂದ್ ಕಡೆ ಚಿಕ್ಕ ಪುಟ್ಟ ಅಂಶಗಳ ಸಂಕೋಚ ಆ ತರದ ಅಂಶಗಳು ಹೆಚ್ಚಿಗೆ ಬರೋದನ್ನ ನಾವು ನೋಡಿರ್ತೀವಿ. ಅವ್ರ ಮಧ್ಯದಲ್ಲಿ ಇಬ್ಬರ ಮಧ್ಯದಲ್ಲಿ ಸ್ವಲ್ಪ ಗೋಡೆ ಇದ್ರೂ ಅಷ್ಟೇ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಕೊನೆಗೆ ಮಾತುಕತೆನೇ ನಿಂತು ಹೋಗ್ಬಿಡುತ್ತೆ. ಮುಕ್ತವಾಗಿ ಮಾತಾಡಬೇಕು ಅಂತಂದ್ರೆ ಯಾರಾದ್ರೂ ಒಬ್ಬರ ಮಧ್ಯದಲ್ಲಿ ಅವರನ್ನ ಜೊತೆ ಕೂಡಿಸಿ ಮಾತಾಡುವಂತ ಒಂದು ಸ್ಥಿತಿನ ನಿರ್ಮಿಸಬೇಕಾಗುತ್ತೆ. ಆ ಸ್ಥಿತಿ ಮನೆಯಲ್ಲಿ ಆಗೋದಿಲ್ಲ. ಹೆಚ್ಚಿಗೆ ಟೈಮು ಪರಸ್ಪರ ಇರಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗುವಂತ ಸನ್ನಿವೇಶ ಇದ್ದೇ ಇರುತ್ತೆ. ಸೊ ಆದ್ರಿಂದ ನಾವು ಮಾಡ್ಬೇಕಾಗಿರೋದು ಈ ತರ ಸನ್ನಿವೇಶಗಳಲ್ಲಿ ಒಬ್ಬ ವ್ಯಕ್ತಿ ತಟಸ್ಥವಾಗಿರುವಂತ ವ್ಯಕ್ತಿ ಅವ್ರನ್ನ ಇಬ್ಬರ ಒಂದು ಕಾನ್ವರ್ಸೇಷನ್ ಅನ್ನ ಮುಂದುವರಿಸೋದಕ್ಕೆ ಅಥವಾ ವೃದ್ಧಿಗೊಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕಾಗುತ್ತೆ. ಸೊ ಈ ತರ ಸನ್ನಿವೇಶಗಳಿದ್ದಾಗ ನಮ್ಮ ಯುವ ಸ್ಪಂದನದಲ್ಲಿ ಯುವ ಪರಿವರ್ತಕರು ಅಥವಾ ಯುವ ಸಮಾಲೋಚಕರು ಮುಖ್ಯವಾಗಿ ಅವರು ಮಾತಾಡೋದಕ್ಕೆ ಒಂದು ಒಳ್ಳೆ ವೇದಿಕೆಯನ್ನು ನಿರ್ಮಿಸ್ಕೊಡ್ತಾರೆ. ಸೊ ಹೇಗೆ ಮಾತಾಡ್ಬೋದು ಬೇಸಿಕಲಿ ಏನಂತಂದ್ರೆ